ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ ಪರೀಕ್ಷೆ 2011ರ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಒಂದನೇ ಪ್ರಶ್ನೆ ಹೀಗಿದೆ: ಟೊಂಕ ಕಟ್ಟು ಅಂತ ಅಂದರೆ ಆಪ್ಷನ್ ಎ ಸಿದ್ಧನಾಗು, ಬಂಧಿಸು, ಆಪ್ಷನ್ ಸಿ ನಡುವಿನಲ್ಲಿ ಕಟ್ಟು, ಆಪ್ಷನ್ ಡಿ ಆತ್ಮಾರ್ಪಣೆ ಮಾಡು. ಸರಿಯಾದ ಉತ್ತರ ಟೊಂಕ ಕಟ್ಟು ಅಂತ ಅಂದರೆ ಸಿದ್ಧನಾಗು, ಸಿದ್ಧನಾಗಿ ನಿಲ್ಲು ಅಂತ ಅರ್ಥ ಆಗುತ್ತೆ. ಹಾಗೆ ಎರಡನೇ ಪ್ರಶ್ನೆ: ತೆಂಗು ಇದರ ವಿರುದ್ಧ ಪದ ಯಾವುದು? ಆಪ್ಷನ್ ಎ ಮೂಡಲು, ಬಿ ಬಡಗು, ಸಿ ಪಡು, ಡಿ ದಕ್ಷಿಣ. ತೆಂಕು ಅಂತ ಅಂದರೆ ಮೂಡಲ, ಪಡುವಣ, ತೆಂಕಣ, ಬಡಗಣ ಅಂತ ಹೇಳ್ತಾರಲ್ಲ, ತೆಂಕುಗೆ ವಿರುದ್ಧ ಪದ ಸರಿಯಾದ ಉತ್ತರ ಬಿ ಬಡಗು ಆಗುತ್ತೆ. ಮೂರನೇ ಪ್ರಶ್ನೆ: ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎಂಬುದಕ್ಕೆ ಈ ಹೆಸರಿದೆ. ಪುಸ್ತಕ ಗಿಸ್ತಕ ಅಂತ ಅಂದರೆ ಜೋಡಿ ಪದ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಅವಳಿ ಪದ, ಪಡೆನುಡಿ, ಪ್ರತಿಧ್ವನಿ ಪದ ಇವ್ಯಾವು ಸರಿಯಾದ ಉತ್ತರ ಆಗಲ್ಲ. ನಾಲ್ಕನೇ ಪ್ರಶ್ನೆ: ಬೈಗು ಎಂದರೆ ಆಪ್ಷನ್ ಎ ರಾತ್ರಿ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ಮುಸ್ಸಂಜೆ, ಆಪ್ಷನ್ ಡಿ ಮಧ್ಯರಾತ್ರಿ. ಸರಿಯಾದ ಉತ್ತರ ಬೈಗು ಅಂತ ಅಂದರೆ ಮುಸ್ಸಂಜೆ. ಐದನೇ ಪ್ರಶ್ನೆ: ಏಣಿ ಶಬ್ದದ ಮೂಲ ಇದು. ಆಪ್ಷನ್ ಎ ವೇಣಿ, ಆಪ್ಷನ್ ಬಿ ಶ್ರೇಣಿ, ಆಪ್ಷನ್ ಸಿ ವಾಣಿ, ಆಪ್ಷನ್ ಡಿ ಮಣಿ. ಸರಿಯಾದ ಉತ್ತರ ಏಣಿ ಶಬ್ದದ ಮೂಲ ಶ್ರೇಣಿ. ಆರನೇ ಪ್ರಶ್ನೆ: ಇದು ಕನ್ನಡ ಮೂಲದಲ್ಲದ ಪದ. ಕಣ್ಣು, ಮೂಗು, ಉಗುರು, ಡಿ ಮುಖ. ಸರಿಯಾದ ಉತ್ತರ ಡಿ ಮುಖ. ಏಳನೇ ಪ್ರಶ್ನೆ: ಮುಂದಿನ 4 ರೂಪಗಳಲ್ಲಿ ಶುದ್ಧವಾದ ಪದ ಯಾವುದು? ಇಲ್ಲಿ ಸರಿಯಾದ ಉತ್ತರ ದುರದೃಷ್ಟ. ಆಪ್ಷನ್ ಎ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ: ಇದು ಅನ್ಯದೇಶ ಪದ. ಅನ್ಯದೇಶೀಯ ಪದ ಯಾವುದು ಅಂತ ಅಂದರೆ ಆಪ್ಷನ್ ಎ ತೋಟ, ಬಿ ಊರು, ಸಿ ಹೆಸರು, ಡಿ ಜಮೀನು. ಸರಿಯಾದ ಉತ್ತರ ಡಿ ಜಮೀನು. ಜಮೀನು ಅಂತ ಎನ್ನುವುದು ಪಾರ್ಸಿ ಭಾಷೆ ಪದ. ಒಂಬತ್ತನೇ ಪ್ರಶ್ನೆ: ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಏನು? ಆಪ್ಷನ್ ಎ ಸ್ಪಷ್ಟವಾಗಿ ನೋಡು, ಆಪ್ಷನ್ ಬಿ ಕಣ್ಣನ್ನು ಸ್ವಚ್ಛಗೊಳಿಸು, ಆಪ್ಷನ್ ಸಿ ಸರಿಯಾಗಿ ಗ್ರಹಿಸು, ಆಪ್ಷನ್ ಡಿ ಜಾಗೃತನಾಗಿರು. ಸರಿಯಾದ ಉತ್ತರ ಆಪ್ಷನ್ ಡಿ ಜಾಗೃತನಾಗಿರು. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಅಂತ ಅಂದರೆ ಜಾಗೃತನಾಗಿರು. ಹತ್ತನೇ ಪ್ರಶ್ನೆ: ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ. ಸರಿಯಾದ ಉತ್ತರ ಡಿ ಅವ್ಯಯ. 11ನೇ ಪ್ರಶ್ನೆ: ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಮಾತಿನ ಅರ್ಥ. ಆಪ್ಷನ್ ಎ ಆದಾಯದ ಮಿತಿಯೊಳಗೆ ಖರ್ಚು ಮಾಡು, ಆಪ್ಷನ್ ಬಿ ಆದಾಯವೆಲ್ಲವನ್ನೂ ಖರ್ಚು ಮಾಡು, ಆಪ್ಷನ್ ಸಿ ನೇರವಾಗಿ ಮಲಗಿಕೋ, ಆಪ್ಷನ್ ಡಿ ಹಾಸಿಗೆಯ ಮೇಲೆ ಕಾಲಿರಲಿ. ಸರಿಯಾದ ಉತ್ತರ ಆಪ್ಷನ್ ಎ ಆದಾಯದ ಮಿತಿಯೊಳಗೆ ಖರ್ಚು ಮಾಡು. 12ನೇ ಪ್ರಶ್ನೆ: ಸಂಭವನಾರ್ಥಕ ವಾಕ್ಯಕ್ಕೆ ಇದು ಉದಾಹರಣೆ. ಆಪ್ಷನ್ ಎ ಅವರು ಬರಬೇಕು, ಅವರು ಬರುತ್ತಾರೆ, ಅವರು ಬರಬಹುದು, ಅವರು ಬರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅವರು ಬರಬಹುದು. ಸಂಭವನಾರ್ಥಕ ವಾಕ್ಯಕ್ಕೆ ಉದಾಹರಣೆ ಅವರು ಬರಬಹುದು. ಇನ್ನು ಅವರು ಬರುವುದಿಲ್ಲ ಅಂತ ಅನ್ನೋದು ನಿಷೇಧಾರ್ಥಕ ವಾಕ್ಯಕ್ಕೆ ಉದಾಹರಣೆ ಆಗುತ್ತದೆ. 13ನೇ ಪ್ರಶ್ನೆ: ಇದು ಕ್ರಿಯೆಯು ನಡೆಯುತ್ತಾ ಇರುವುದನ್ನು ಹೇಳುವ ವಾಕ್ಯ. ನಾಯಿ ಓಡುತ್ತಿದೆ, ನಾಯಿ ಓಡುತ್ತದೆ, ನಾಯಿ ಓಡುವುದಿಲ್ಲ, ನಾಯಿ ಓಡಾಡುತ್ತಾ ಇರಬೇಕು. ಸರಿಯಾದ ಉತ್ತರ ಕ್ರಿಯೆಯನ್ನು ನಡೆಯುತ್ತಾ ಇರುವುದನ್ನು ಅಂತ ಅಂದರೆ ನಾಯಿ ಓಡುತ್ತಿದೆ. ಆಪ್ಷನ್ ಎ ಸರಿಯಾದ ಉತ್ತರ. 14ನೇ ಪ್ರಶ್ನೆ: ಇತಿ ನಿಮ್ಮ ಪ್ರೀತಿಯ ಎಂಬುದನ್ನು ಈ ಬಗೆಯ ಪತ್ರದ ಕೊನೆಯಲ್ಲಿ ಬಳಸಬಹುದು. ಆಪ್ಷನ್ ಎ ಮೇಲಾಧಿಕಾರಿಗೆ ಬರೆದ ಪತ್ರ, ಬಿ ರಜೆಗಾಗಿ ಅರ್ಜಿ, ತಂದೆಗೆ ಬರೆದ ಪತ್ರ, ವರ್ಗಾವಣೆ ಆದೇಶದ ಪತ್ರ. ಸರಿಯಾದ ಉತ್ತರ ಇತಿ ನಿಮ್ಮ ಪ್ರೀತಿಯ ಅಂತ ತಂದೆಗೆ ಬರೆಯಬಹುದು. ವೈಯಕ್ತಿಕ ಪತ್ರಗಳಲ್ಲಿ. 15ನೇ ಪ್ರಶ್ನೆ: ಪತ್ರಗಳಲ್ಲಿ ಅಡಕುಗಳು ಎಂಬುದನ್ನು ಹೆಸರಿಸುವ ಸ್ಥಾನವಿದು. ಆಪ್ಷನ್ ಎ ಪತ್ರದ ಪ್ರಾರಂಭದಲ್ಲಿ, ವ್ಯಕ್ತಿ ನಿರ್ದೇಶನದ ನಂತರ,
ವಿಷಯದ ನಿರೂಪಣೆಯ ಮಧ್ಯೆ ಪತ್ರದ ಕೊನೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಪತ್ರದ ಕೊನೆಯಲ್ಲಿ ಅಡಕುಗಳನ್ನು ಎಂಬುದನ್ನು ಹೆಸರಿಸುವ ಸ್ಥಾನ ಇರುತ್ತೆ. ಕೋಆರ್ಡಿನೇಟರ್ ಎಂಬುದಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಆಡಳಿತ ಪದವಿದು. ಸರಿಯಾದ ಉತ್ತರ ಎ, ಸಂಯೋಜನಾಧಿಕಾರಿಗಳು. 17ನೇ ಪ್ರಶ್ನೆ, ನ್ಯಾಯವಾದಿ ಎಂಬುದು ಈ ಇಂಗ್ಲಿಷ್ ಪದಕ್ಕೆ ಸಮಾನಾರ್ಥಕವಾಗಿ ಬಳಕೆಯಾಗುತ್ತಿರುವ ಪದ. ಸರಿಯಾದ ಉತ್ತರ ಲಾಯರ್. ಜಡ್ಜ್ ಅಂತ ಅಂದರೆ ನ್ಯಾಯಾಧೀಶರು, ಪ್ರಾಸಿಕ್ಯೂಟರ್ ಅಂತ ಅಂದರೆ ಅಭಿಯೋಜಕರು ಅಂತ ಅರ್ಥ ಆಗುತ್ತೆ, ಕ್ಲೈಂಟ್ ಅಂತ ಅಂದರೆ ಗ್ರಾಹಕರು ಅಂತ ಅರ್ಥ ಆಗುತ್ತೆ. 18ನೇ ಪ್ರಶ್ನೆ, ಇದು ಆದೇಶ ಸಂಧಿಗೆ ಒಂದು ಉದಾಹರಣೆ. ಸರಿಯಾದ ಉತ್ತರ ಹಳೆಗನ್ನಡ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ ಇದು ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. 19ನೇ ಪ್ರಶ್ನೆ, ಇದು ಅನುಕರಣಾ ವಾಚಕ ಪದಕ್ಕೆ ಒಂದು ಉದಾಹರಣೆ ಆಗುತ್ತೆ. ಅನುಕರಣಾ ವಾಚಕ ಅಂತ ಅಂದರೆ ಶಬ್ದದಲ್ಲಿ ಸೌಂಡ್ ಬರಬೇಕು ಅಂಥ ಶಬ್ದ ಯಾವುದು ಅಂತ ಇಲ್ಲಿ ನೋಡೋದಾದರೆ ಎಲ್ಲೆಲ್ಲಿ ಅಂತ ಮೆಲ್ಲಗೆ ಬರಲ್ಲ, ಸರಸರನೆ ಅಂತ ಅನ್ನೋದು ಸೌಂಡ್ ಆಗ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ನುಣ್ಣನೆ ಕೂಡ ಬರಲ್ಲ. 20ನೇ ಪ್ರಶ್ನೆ, ಇದು ಒಂದು ವಿಶೇಷಣ ಪದ. ಸರಿಯಾದ ಉತ್ತರ ಚಿಕ್ಕ ಅಂತ ಅನ್ನೋದು ವಿಶೇಷಣ ಪದಕ್ಕೆ ಉದಾಹರಣೆಯಾಗಿದೆ. ಇನ್ನು ನಾಯಿ ಅಂತ ಅನ್ನೋದು ನಾಮಪದ ಆಗುತ್ತೆ, ನಿಧಾನವಾಗಿ ಕ್ರಿಯಾಪದ. ಮತ್ತು ಅಂತ ಅನ್ನೋದು ಬರಲ್ಲ. ಸರಿಯಾದ ಉತ್ತರ ಚಿಕ್ಕ ಅಂತ ಅನ್ನೋದು ವಿಶೇಷಣ ಪದ. 21ನೇ ಪ್ರಶ್ನೆ, ಇದು ನಪುಂಸಕ ಲಿಂಗವಾಚಕ ಪದ. ಸರಿಯಾದ ಉತ್ತರ ಎಮ್ಮೆ. 22ನೇ ಪ್ರಶ್ನೆ, ಮಗು ಎಂಬುದು ಕನ್ನಡದಲ್ಲಿ ಈ ಲಿಂಗಕ್ಕೆ ಸೇರುವ ಪದ. ಉತ್ತರ ಡಿ, ನಪುಂಸಕ ಲಿಂಗ. ಇನ್ನು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದು. ಭಾರತ ವರ್ಷದ ಪೂರ್ವಾರ್ಜಿತ ಸಂಪತ್ತಿನಲ್ಲಿ ರಾಮಾಯಣದಂತೆ ಮಹಾಭಾರತವು ಬಹುಮುಖ್ಯವಾದ ಒಂದು ವಸ್ತು. ಇವುಗಳಲ್ಲಿ ಮಹಾಭಾರತದ ಸ್ಥಾನ ವಿಲಕ್ಷಣವಾದದ್ದು. ರಾಮಾಯಣ ಈಗೇನೋ ಒಂದು ಧರ್ಮಗ್ರಂಥ ಆಗಿದೆ, ಆದರೆ ಅದು ಊದಿಸಿದಾಗ ಪ್ರಾಯಶಃ ಅದು ಕಾವ್ಯ ಮಾತ್ರ ಆಗಿದ್ದಿತ್ತು. ಕೃತಿ ಉನ್ನತ ತತ್ವಗಳನ್ನು ಉಪದೇಶಿಸಿದ ಕಾರಣದಿಂದಲೂ ಅದರ ನಾಯಕನು ಉನ್ನತ ಜೀವನದಲ್ಲಿ ಒಬ್ಬ ಅವತಾರ ಪುರುಷನೆಂದು ಪರಿಗಣಿತನಾದುದರಿಂದ ಗ್ರಂಥ ಕಾವ್ಯತ್ವದಿಂದ ಒಂದು ಮತಗ್ರಂಥದ ಸ್ಥಾನಕ್ಕೆ ಏರಿತು ಅಥವಾ ಇಳಿಯಿತು. ಏಕೆಂದರೆ ಮತಗ್ರಂಥವೆಂದು ಕೆಲವರು ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟಂತೆ ಇದು ಗ್ರಂಥವೇ ಅಲ್ಲ ಎಂಬಂತೆ ಅನೇಕರು ಅದನ್ನು ಕಡೆಗಣಿಸಿದರು. ಇನ್ನು ಮೊದಲನೇ ಪ್ರಶ್ನೆ, ರಾಮಾಯಣ ಗ್ರಂಥವು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ಹಿಂದಿನವರು ಸಂಪಾದಿಸಿಕೊಟ್ಟದ್ದು. 24ನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದ ಉತ್ತರ. ರಾಮಾಯಣವು ಹುಟ್ಟಿಕೊಂಡಾಗ ಅದೊಂದು ಸಾಹಿತ್ಯ ಕೃತಿಯಾಗಿತ್ತು. 25ನೇ ಪ್ರಶ್ನೆ, ರಾಮಾಯಣವು ಮತಗ್ರಂಥವೆಂದು ಆಪ್ಷನ್ ಸಿ ಕೆಲವರ ಅಭಿಪ್ರಾಯ ಆಗಿದೆ. ಇಲ್ಲಿ ಇನ್ನೊಂದು ಗದ್ಯ ಭಾಗ ಇದೆ, ಪಾಸ್ ಮಾಡಿ ಗದ್ಯ ಭಾಗನ ಬೇಕಾದರೆ ಓದ್ಬೋದು. ನಾನು ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಒಂದು ಸತಿ ಗದ್ಯ ಭಾಗನ ಓದೋದಾದರೆ, ಬಾಪು ಹೇಳಿದರು, ಯಾರನ್ನೂ ಸುಧಾರಿಸಲಾಗದು ಎಂದು ಹೇಳಿ ಸುಮ್ಮನಾಗಲಾರದು. ನಿರಂಕುಶನಾದರೂ ಅವನೇಕೆ ಹಾಗೆ ಮಾಡುತ್ತಾನೆ ಎಂದು ತಿಳಿದುಕೊಂಡು ಸಮಯ ಸಂದರ್ಭಗಳನ್ನು ಪರಿಶೀಲಿಸಿ ತಾಳ್ಮೆಯಿಂದ ಕರುಣೆಯಿಂದ ಅವನನ್ನು ನ್ಯಾಯ ಮಾರ್ಗಕ್ಕೆ ತರಲು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಅವರಲ್ಲಿ ಕೆಲವರನ್ನಾದರೂ ಒಳ್ಳೆಯ ದಾರಿಗೆ ತಂದರೆ ಅದು ಸತ್ಯಕ್ಕೆ ಸಲ್ಲಿಸುವ ಗೌರವ, ಅಹಿಂಸೆಗೆ ಸಲ್ಲುವ ಗೌರವ ಯಾವುದೋ ಬಲವಂತಕ್ಕೆ ಸಿಕ್ಕಿ ಕೆಟ್ಟತನ ಒಳ್ಳೆಯತನದ ಸ್ಥಾನದಲ್ಲಿ ನಿಂತಿರುತ್ತದೆ ಅಷ್ಟೇ. ಅದಕ್ಕೆ ಅಂತಹವರನ್ನು ತೊರೆದು ಏಕಾಂಗಿಗಳನ್ನಾಗಿಯೂ ನಾವು ಮಾಡಬಾರದು. ಆಗ ಅಹಿಂಸೆಯ ಅಗ್ನಿ ಪರೀಕ್ಷೆ ಆಗುತ್ತದೆ. ಆಗಲಿ ಮಾನವೀಯತೆಯ ದೃಷ್ಟಿಯಿಂದ ಅವನಿಗೆ ನಾನು ಈ ಕೆಟ್ಟತನದ ತೊಂದರೆಯಿಂದ ಅವನು ಹೊರಬರುವಂತೆ ಮಾಡಬೇಕು. ಇನ್ನು 26ನೇ ಪ್ರಶ್ನೆ, ಬಾಪು ಅಭಿಪ್ರಾಯದಲ್ಲಿ ವ್ಯಕ್ತಿಯೊಬ್ಬ ನಿರಂಕುಶನಾದರೆ ಅವನನ್ನು ತಿದ್ದಲು ಪ್ರಯತ್ನಿಸಬೇಕು. ಸರಿಯಾದ ಉತ್ತರ ಸಿ. ಇನ್ನು ನಿರ್ಲಕ್ಷಿಸಬೇಕು ಆಗಲ್ಲ, ಶಿಕ್ಷಿಸಬೇಕು ಆಗಲ್ಲ, ವಿರೋಧಿಸಬೇಕು ಆಗಲ್ಲ, ತಿದ್ದಲು ಪ್ರಯತ್ನಿಸಬೇಕು. 27ನೇ ಪ್ರಶ್ನೆ, ಬಾಪು ಅವರ ಪ್ರಕಾರ ವ್ಯಕ್ತಿ ಬಲವಂತಕ್ಕೆ ಸಿಕ್ಕಿ ಕೆಟ್ಟವನಾಗುತ್ತಾನೆ. ಇಲ್ಲಿದೆ ನೋಡಿ,
ಬಲವಂತಕ್ಕೆ ಸಿಕ್ಕಿ ಒಬ್ಬ ವ್ಯಕ್ತಿ ಕೆಟ್ಟವನಾಗುತ್ತಾನೆ. ಶುದ್ಧವಾದ ಪದ ಇದು ಆಪ್ಷನ್ ಬಿ ಶ್ರುತಿ. 29ನೇ ಪ್ರಶ್ನೆ, ಐ ಮತ್ತು ಅವುಗಳಿಗೆ ವ್ಯಾಕರಣದಲ್ಲಿ ಈ ಹೆಸರಿದೆ ಅಂತಂದರೆ ಐ ಮತ್ತು ಅವುಗಳು ಸಂಧ್ಯಕ್ಷರಗಳು ಆಗುತ್ತೆ. ಇದು ಸಹಾಯಕ ಕ್ರಿಯಾಪದವನ್ನು ಒಳಗೊಂಡ ಪದ. ಉತ್ತರ ಬಂದಿರು. ಇಷ್ಟು 2011ರ PDO ಪರೀಕ್ಷೆಯ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.